ನಾವು ಎಲ್ಲರೂ ಮಲಗಿದ್ದಾರೆ. ಆಚೆ ಹೋಗಿ ಒಂದು ರೌಂಡ್ ನೋಡೋಣ. ಇವಾಗ ಟೈಮ್ ಒಂದು 7 ಗಂಟೆ. ಯಾವುದೋ ಒಂದು ಬಸ್ ಬೇರೆ ಬಂದೆ. ನೆನ್ನೆ ಆ್ಯಕ್ಚುಲಿ ಅಷ್ಟು ಜನ ಇರಲಿಲ್ಲ, ಬಟ್ ಇವತ್ತು ಯಾವುದೋ ಒಂದು ದೊಡ್ಡ ಬಸ್ಸೇ ಬಂದಿದೆ. ಸೊ ಇವತ್ತು ಮಸ್ತಿರುತ್ತೆ DJ. ಇವಾಗ ಒಂದು ವಾಕ್ ಹೋಗೋಣ, ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ. ಮಾತ್ರ ಸಿಕ್ಕಾಪಟ್ಟೆ ದೊಡ್ಡ ರೆಸಾರ್ಟ್ ಇದು. ಸೊ ನಾವೇನೇ ನೈಟ್ ಫುಲ್ ಕವರ್ ಮಾಡೋಕ್ಕಾಗಿಲ್ಲ, ಅಷ್ಟಿದೆ. ನೈಟ್ ಕೆಲವೊಂದು ವೀಡಿಯೋಗಳಲ್ಲಿ ವಾಯ್ಸೇ ಬಂದಿಲ್ಲ. ಸೊ ನಾನು ಮೈಕ್ನ ಜೋಬಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಗೊತ್ತೇ ಆಗಿಲ್ಲ ನನಗೆ. ಸೊ ಇದು ನೀವೊಂದು 10 ಜನ 15 ಜನ ಬಂದರೆ, ಎಷ್ಟು ಜನನಾದರೂ ಬನ್ನಿ, ಬಟ್ 10-15 ಜನ ಬಂದರೆ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಮಸ್ತಾಗಿರುತ್ತೆ. ಇಲ್ಲೇ ಫೈರ್ ಕ್ಯಾಂಪ್ ಮಾಡಿದ್ದು ನಾವು ನೈಟು. ಇದೇ ಜಾಗದಲ್ಲಿ ನಾವು ಕೂತಿದ್ದು ಫೈರ್ ಕ್ಯಾಂಪ್ಗೆ. ಸೊ ಇಲ್ಲಿಂದ ಇದು ಫುಲ್ಲು ಫಾರೆಸ್ಟು, ಅಂದರೆ ಒಂದು ರಿವರ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡ್ ಇರೋ ರೆಸಾರ್ಟು. ಸೊ ಅಪ್ಪ ಯಾವುದೋ ನಾಯಿಗಳು ಬೇರೆ ಸರಿಯಾಗಿದ್ದಾವೆ. ಸೊ ಇದು ಇವಾಗ ವಾಲಿಬಾಲ್ ಆಡ್ತೀವಿ. ಒಂದು 8 ಗಂಟೆಗೆ ಟೈಮ್ ಇತ್ತು ಅಂದರೆ. ಕಪಲ್ಸ್ ಬರ್ತಾರಲ್ಲ ಅವ್ರುಗಳಿಗೆ ಸಪ್ರೇಟು. ಇಲ್ಲೇನಿದೆ ಅಂತ ಗೊತ್ತಿಲ್ಲ. ಓಕೆ ಇದು ಏನು ಅಂದರೆ, ಇದು ಒಂಥರ ಅದೇನೇ ಸ್ಟೇಜ್ ಥರ ಬೇಕಾದರೆ ಸೆಲೆಬ್ರೇಟ್ ಮಾಡ್ಬೋದಂತೆ. ಬರ್ಡೇ ಮತ್ತು ಯಾವುದಾದ್ರೂ ಫಂಕ್ಷನ್ ಮಾಡೋದು. ಇದು ಫೀಲ್ಡು, ಕ್ರಿಕೆಟ್ ಕೂಡ ಆಡ್ಬೋದಂತಿಲ್ಲಿ. ಗೇಮ್ಸ್ ಅಂತೂ ತುಂಬ ಇದೆ, ನಿಮ್ಗೆ ಯಾವ ಗೇಮ್ಸ್ ಬೇಕು ಯಾವುದಾದ್ರೂ ಆಡ್ಕೊಳ್ಳಿ, ಸಿಕ್ಕಾಬಟ್ಟೆ ದೊಡ್ಡ ಸೈಟು. ಸೊ ಅದೇ ರಿಸೆಪ್ಷನ್ ಅದು. ಸೊ ಟೀ ಕಾಫಿ ಕುಡಿಯೋದು. ನೈಟ್ ತೋರಿಸಿದ್ದೆ ಟೆಂಟ್ ಹೌಸ್ ಅಂತ, ನೋಡಿ ಎಲ್ಲ ಮಲಗಿದ್ದಾರೆ ಆರಾಮಾಗಿ. ಅದು ಫುಲ್ ಒಂದು ಗ್ಯಾಂಗೆ ಬಂದಿದೆ. ಇಲ್ಲೂ ಇದೆ ಟೆಂಟ್ ಹೌಸು. ಸೊ ಇದೆ ಊಟ ಮಾಡಿದ್ದು ನೈಟ್. ಸೊ ಇಲ್ಲೇ ನಾವು DJ ಡ್ಯಾನ್ಸ್ ಆಡಿದ್ದು ನೈಟು. ಸೊ ಇದೆ ಫುಲ್ಲು ಡ್ಯಾನ್ಸ್ ಆಡಿ, ಇಲ್ಲಿಂದ ಸ್ವಿಮ್ಮಿಂಗ್ ಪೂಲು. ಸ್ವಿಮ್ಮಿಂಗ್ ಪೂಲ್ ಮಾತ್ರ 5.5 ಫೀಟ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಮಾತ್ರ ನೈಟ್ ಸಖತ್ತಾಗಿದೆ. ಇನ್ನೇನು ಅದೆಲ್ಲ ರೂಮ್ಸ್, ಅದು ದೊಡ್ಡ ದೊಡ್ಡ ಟೆಂಟ್ ಹೌಸ್ಗಳು ಮತ್ತು ರೂಮ್ಸು ಬ್ಯಾಕ್ ಸೈಡು. ಫಾರೆಸ್ಟು ಗೇಮ್ಸ್ ಆಡೋಕ್ಕಿದೆ ಅಷ್ಟೇ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಟಿಫನ್ ತಿಂದು ಒಂದು 2-3 ಗೇಮ್ಸ್ ಆಡಿ ಒಂದು 9:15 ಅಥವಾ 9:20 ಇಲ್ಲಿಂದ ಹೊರಡಬೇಕು ಕಾಳಿ ನದಿ ಹತ್ರ ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ಸೊ ಈ ರೆಸಾರ್ಟ್ ಕಡೆಯಿಂದ ಒಂದಷ್ಟು ಆ್ಯಕ್ಟಿವಿಟೀಸ್ ಫ್ರೀಯಾಗಿದೆ ನಮಗೆ. ಫಸ್ಟು ಅದನ್ನು ಕಂಪ್ಲೀಟ್ ಮಾಡಿ, ಅಲ್ಲಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಒಂದಷ್ಟು ಆ್ಯಕ್ಟಿವಿಟೀಸ್ನ ಇಲ್ಲೇ ರೆಸಾರ್ಟ್ ಕಡೆಯಿಂದನೇ. ಅಂದರೆ ರೆಸಾರ್ಟ್ ಕಡೆಯಿಂದ ಅಂದರೆ ನಿಮ್ಗೊಂದಷ್ಟು ಡಿಸ್ಕೌಂಟ್ ಸಿಗುತ್ತೆ ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ. ಸೊ ಅದನ್ನು ನಾವು ಇಲ್ಲೇ ಬೈ ಮಾಡಿದ್ದೀವಿ. ಸೊ ಇವತ್ತು ಫುಲ್ ಇಷ್ಟೇ. ಇವತ್ತು ರಿವರ್ ರಾಫ್ಟಿಂಗ್ ಹತ್ರ ಹೋಗೋ ತನಕ ವೀಡಿಯೋ ಮಾಡ್ಬೋದು, ಅಲ್ಲಿಂದ ವೀಡಿಯೋ ಮಾಡೋದು ಡೌಟೇ, ಯಾಕಂದರೆ ನಮ್ಮಲ್ಲಿ ಗೋಪ್ರೋ ಇಲ್ಲ. ನೋಡೋಣ, ಅಲ್ಲೇನಾದರೂ ಅವ್ರ ಹತ್ರ ವೀಡಿಯೋಗಳು ಸಿಕ್ಕಿದ್ರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ರೂಮ್ಗೆ ಹೋಗೋಣ. ವೀಡಿಯೋ ಮಾಡೋದು ಮರ್ತೋಯ್ತು. ಇವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಪೋಹ ಮತ್ತು ಜಾಮು, ಬ್ರೆಡ್ ಜಾಮು ತಿಂದು ಮಾರ್ನಿಂಗು ಮರ್ತೋಯ್ತು.
ಹೀಗೆ ನೋಡಿ ಇಲ್ಲಿ ಇಡ್ಲಿಗೆ ಚಟ್ನಿ ಇದೆ. ಚಟ್ನಿ ಮಾತ್ರ ಸೂಪರಾಗಿದೆ ಮತ್ತು ಸಾಂಬಾರು. ಅದಾದ್ಮೇಲೆ ಪೋಹ. ಇವಾಗ ಜಾಸ್ತಿ ತಿಂದಿದ್ದೆ ನಾವು ಪೋಹಗಳು. ಪೋಹ ಅಂತೂ ಏನೋ ಸ್ವಲ್ಪ ನಾನು ತಿಂದಿದ್ರು ಸಕಾಲಾಗಿ ತಿಂದಿದ್ದೀವಿ, ಅಷ್ಟು ಚೆನ್ನಾಗಿದೆ. ಇನ್ನು ಜಾಮ್ ಬರ್ಜಾಮ್ ಅಷ್ಟೇ, ಇಷ್ಟಿದೆ ಸದ್ಯಕ್ಕೆ ಬ್ರೇಕ್ಫಾಸ್ಟ್ ಇದು. ಇದನ್ನು ತಿಂದು ಇಲ್ಲಿಂದ ನಮಗೆ ಅವ್ರು ಕೊಟ್ಟಿದ್ದಾರೆ, ಇವ್ರು ಆಲ್ರೆಡಿ ತಿಂತಿದ್ದಾರೆ. ಮಗ ಟಿಕೆಟ್ ತೋರಿಸೋದು. ಸೊ ನಮಗೆ ಅವ್ರು ಇಲ್ಲಿಂದ ಒಂದು ಕೂಪನ್ ಕೊಟ್ಟಿದ್ದಾರೆ ಬರೆದು, ಅಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಇಷ್ಟು ಆ್ಯಕ್ಟಿವಿಟೀಸ್ನ ಆಡ್ತಾಯಿದ್ದೀವಿ. ಏನೇನು ಅಂದರೆ ಮೊದಲನೇದು ಬೋಟಿಂಗು, ಕೈಕಿಂಗು, ಮತ್ತು ಏನಿದು ಇದು ಯಾವುದು, ಇದು ಥರ್ಡ್ ಒನ್ ಏನೋ ಅದು ಜಾರ್ಬ್ರಿಂಗಾ ಯಾವುದು. ಅದಾದಮೇಲೆ ಜಾರ್ಬ್ರಿಂಗ್ ಅಂದರೆ ಯಾವುದು, ಟೈರ್. ಓಕೆ, ಜಾರ್ಬ್ರಿಂಗು ಮತ್ತು ರಿವರ್ ಸ್ವಿಮ್ಮು ಮತ್ತು ರಿವರ್ ರಾಫ್ಟಿಂಗು ಇಷ್ಟು ಕೂಡ ನಮಗೆ ಬಿದ್ದಿದ್ದು. ಇದರಲ್ಲಿ ಒಂದೇ ನಾವು ಪೇ ಮಾಡಿರೋದು ರಿವರ್ ರಾಫ್ಟಿಂಗ್ಗೆ 400 ರುಪೀಸು. ಇನ್ನೆಲ್ಲ ರೆಸ್ಟೋರೆಂಟ್ ಕಡೆಯಿಂದ ರೆಸಾರ್ಟ್ ಕಡೆಯಿಂದ ನಮಗೆ ಫ್ರೀಯಾಗಿ ಸಿಕ್ಕಿದೆ, ಕಾಂಪ್ಲಿಮೆಂಟ್ರಿ ಅವೆಲ್ಲ. ಸೊ ನೋಡೋಣ, ಟಿಫನ್ ಮಾಡಿ ಎಷ್ಟು ಓಡೋಣ. ತಿಂದಾಯಿತು, ಹೋಗೋಣ ಗಾಯ್ಸ್. ಓಕೆ ಬನ್ನಿ, ಗಿಂಬಲ್ ತರಬೇಕು ಮಗ. ಓಕೆ ಬರ್ತಾ ಇದ್ದೀನಿ. ಅಲ್ಲೋಗಿ ಮಾತಾಡಿಗಿಟ್ಟರು ಅಂದರೆ ಆಗಲ್ಲ, ಬೇಡ. ಬೇಡ, ಇವಾಗ ಹೊಟ್ಟಿದ್ದೀವಿ, ರೆಸಾರ್ಟ್ ಬಿಟ್ಟಿದ್ದೀವಿ. ಇಲ್ಲಿಂದ 27 ಕಿಲೋಮೀಟ್ರ್ ಇದೆ ದಾಂಡೇಲಿಗೆ. ಅಲ್ಲೋಗಿ ಇನ್ನೊಬ್ರು ಯಾವುದೋ ಟೂರಿಸಮ್ನ ಮೀಟ್ ಮಾಡಬೇಕು. ಅವ್ರನ್ನ ಮೀಟ್ ಮಾಡಿ ಆ್ಯಕ್ಟಿವಿಟೀಸ್ ಆಡೋದು. ಸೊ ಅಲ್ಲಿ ಮೀಟ್ ಮಾಡಿದಾಗ ಸಿಗ್ತೀನಿ, ಬಾಯ್. ಟರ್ನಿಂಗ್ಸು ಇಲ್ಲಿ ಓವರ್ಟೇಕಂತೂ ಮಾಡೋಕ್ಕಾಗಲ್ಲ, ಬೇಡ. ಅದಕ್ಕೆ ಡ್ರೈವರ್ ಅನ್ನೋದು 4 ಕಿಲೋಮೀಟ್ರ್ ತಾನೇ. 4 ಇದೆ, ನಿಮ್ಮದೇ ಹೋಗೋಣ ಪೀಸಾಗಿ. ಗಾಯ್ಸ್, ಕಾಳಿ ನದಿ ಅನ್ಕೊಂತೀನಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲಿ. ಮಚ್ಚ ಸರಿ ಟೈಟಾಗಿ ಕಟ್ಕೊ ಮಚ್ಚ. ಇದು ಮಾತ್ರ ಇದು ಏನಂತ ಗೊತ್ತಿಲ್ಲ, ಫುಲ್ಲು ಟ್ರ್ಯಾಕ್ಟರ್ಗಳಲ್ಲಿ ಹಿಂಗೆ ಏನಂದ್ರೆ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ. ಜಾತ್ರೆಗೆ ಹೋಗ್ತಾ ಇರೋದು ಮರ. ಇವತ್ತು ನೋಡ್ದಲ್ಲ, ಆದ ಸಿಕ್ಕಾಪಟ್ಟೆ ದೊಡ್ಡ ಜಾತ್ರೆ ಅನಿಸುತ್ತೆ. ಲೆಫ್ಟ್ 1.2 ಕಿಲೋಮೀಟರ್ಸ್, ಸಾರಿ 1.8 ಕಿಲೋಮೀಟರ್ಸ್. ನಾವು ಇಲ್ಲಿಂದ ಇಲ್ಲಿಗೆ ಬರಬೇಕಿತ್ತು ನಾವು. ಓಕೆ, ಡ್ಯಾಮು ಮಗ, ಅದೇ ಡ್ಯಾಮು. ಸೊ ಇವಾಗ ನಮ್ಮನ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿಸ್ತಾರೆ ಅವರು. ಇವಾಗ ಅವ್ರು ಮುಂದಕ್ಕೆ ಹೋಗಿದ್ರು, ಇನ್ನೂ ಮುಂದೆ ಇರುತ್ತಲ್ಲ. ಬಂದಿದ್ದೀವಿ. ಸೊ ಅಲ್ಲೇ ರಿವರ್ ರಾಫ್ಟಿಂಗ್ ನಡೀತಾ ಇದೆ. ಫಸ್ಟ್ ಇಲ್ಲಿ ಹೋಟೆಲ್ಗೆ ಹೋಗಿ ರಿಸೆಪ್ಷನ್ಗೆ ಹೋಗಿ ಮಾತಾಡಿಕೊಂಡು ಅಲ್ಲಿಂದ ಹೋಗೋದು. ಸೊ ಅಲ್ಲಿ ನಡೀತಾ ಇದೆ. ಇದು ಇದೆ ರಿವರ್ ರಾಫ್ಟಿಂಗ್. ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ವೆಹಿಕಲಲ್ಲಿ. ಕರ್ಕೊಂಡು ಹೋಗಿ ನಮ್ಮನ್ನ ಅಲ್ಲೆಲ್ಲ ಮುಂದೆಯಿಂದ ಪಾಯಿಂಟಿಂದ ಇಲ್ಲಿ ಕರ್ಕೊಂಡು ಇಲ್ಲಿಗೆ ಡ್ರಾಪ್ ಔಟ್ ಮಾಡ್ತಾರೆ. ಸೊ ಬೋಟಿಂಗ್ ನಡೀತಾ ಇದೆ. ರೆಸಾರ್ಟ್ಸು ಇಲ್ಲೇ ಕೂಡ ರೂಮ್ಗಳು ಸಿಗುತ್ತೆ. ವಾಹ್, ವಾಟರ್ ಅಂತೂ ಫುಲ್ ಪ್ಯೂರ್ ಇದೆ. ಒಳಗಡೆ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ಓಕೆ ಮಾಡಿ, ಫಾರ್ವರ್ಡ್. ಈ ಕಡೆ ನೋಡ್ಬಿಟ್ಟು ಮಾಡಬೇಕು. ವಿಡಿಯೋ ಸ್ಟಾರ್ಟ್ ಇದೆ. ಎಲ್ಲ ಒಂದೇ ಸತಿ ಬರ್ಲಿ ಇನ್ನೂ ಬರ್ಲಿ. ಹಾಕ್ಬೇಡಲ್ಲ. ಜೈ ಬಜರಂಗೆ, ಜೈ ಬಜರಂಗೆ.
ಸುತ್ತ ಸುತ್ತ 3 ಸುತ್ತ 100 ಸುತ್ತ ಓಕೆ ಸ್ಟಾಪ್ ಮಾಡಿ ಸ್ಟಾಪ್ Guys, hey, bye. ಆಯ್ತಾ ಇಲ್ಲಿ ನೋಡಿ ಎಲ್ರು ಏನು ಆಗಲ್ಲ ರೀ ಇಲ್ಲ ಅಷ್ಟೇ ಹಾಂ ಕಮ ಎಸ್ ರೆಡಿ ನೀರು ಬಡಿಬೇಡ ಜೋರಾಗಿ ರೆಡಿ ಮುಂದ್ಗಡೆ ಎಲ್ಲರೂ ಸ್ವಲ್ಪ ಪೆಡಲ್ ಫಾಸ್ಟ್ ಆಗಿ ಮಾಡಬೇಕು ಯಾಕಿ ಓಕೆ ಎಸ್ ಅದೇ ತರ ಇದು ರಿವರ್ ಹೆಸರು ಕಾಳಿ ಎಲ್ಲರೂ ರೆಡಿ ಓಕೆ ಮಾಡಿ ಫಾರ್ವರ್ಡ್ ತಳ್ಳಿ ಮುಂದೆ ತಳ್ಳಿ ಹಾಂ ಮಾಡಿ ಫಾಸ್ಟ್ जय काली माता की जय गंगा माता की जय बोले कैमरामैन ನಡೆಯರಪ್ಪ कैमरामैन ಗೆ ನೋಡ್ಕೊಂಡ ಪತ್ರಿಕೆ ಸಿಗಲ್ಲ ಮಾಡಿ ಫಾಸ್ಟ್ ಓಕೆ ಸ್ಟಾಪ್ ಮಾಡಿ ಸ್ಟಾಪ್ ಈ ಕಡೆ ನೋಡಿ ಎಲ್ರು ಈ ಕಡೆ ಕಮ್ ಆನ್ ರೆಡಿ ಅಂಡ್ ಜಸ್ಟ್ ಗೇಟ್ ಡೌನ್ ಮುಂದ್ಗಡೆ ನೋಡಿ ಸ್ಟೇಟ್ ಓಕೆ ಗೇಟ್ ಬ್ಯಾಕ್ ಮೇಲ್ಗಡೆ ಬನ್ನಿ ಓಕೆ ಮಾಡಿ ಎಲ್ರು ಫಾರ್ವರ್ಡ್ ಮಾಡಿ ಫಾರ್ವರ್ಡ್ ಮಾಡಿ ಓಕೆ ಸ್ಟಾಪ್ ಫಾಸ್ಟ್ ಆಗಿ ತಳ್ಳಿ ಫಾಸ್ಟ್ ತಳ್ಳಿ ಫಾಸ್ಟ್ ಆಗಿ ತಳ್ಳಿ ಓಕೆ ಸ್ಟಾಪ್ ಕಮ್ ಆನ್ ಹಿಪ್ ಹಾಯ್ ಎಲ್ರು ರೆಡಿ ಪೆಡಲ್ ಎಲ್ರು ಫಾಸ್ಟ್ ಆಗಿ ಮಾಡಬೇಕು ನಾ ಗೇಟ್ ಡೌನ್ ಅಂದ್ರೆ ಒಳಗಡೆ ಕುತ್ಕೊಳ್ಳಿ ಸರಿಯಾಗಿ ಸೊ ಹಿಂದ್ಗಡೆ ಸರ್ಕೊಂಡು ಕುತ್ಕೊಳ್ಳಿ ಓಕೆ ಮಾಡಿ ಫಾರ್ವರ್ಡ್ ತಳ್ಳಿ ಫಾಸ್ಟ್ ಆಗಿ ತಳ್ಳಿ ಫಾಸ್ಟ್ ಫಾರ್ವರ್ಡ್ ಓಕೆ ಸ್ಟಾಪ್ ಗೇಟ್ ಡೌನ್ ಓಕೆ ಗೇಟ್ ಬ್ಯಾಕ್ ಮೇಲ್ಗಡೆ ಬನ್ನಿ ಗೇಟ್ ಬ್ಯಾಕ್ ಓಕೆ ಮಾಡಿ ಫಾರ್ವರ್ಡ್ ತಳ್ಳಿ ಫಾಸ್ಟ್ ಆಗಿ ತಳ್ಳಿ ಫಾಸ್ಟ್ ತಳ್ಳಿ ಇನ್ನೂ ಸ್ವಲ್ಪ ಮಾಡಿ ಫಾಸ್ಟ್ ಓಕೆ ಸ್ಟಾಪ್ ಗೇಟ್ ಡೌನ್ ಓಕೆ ಗೇಟ್ ಬ್ಯಾಕ್ ಮೇಲ್ಗಡೆ ಬನ್ನಿ ಗೇಟ್ ಬ್ಯಾಕ್ ಓಕೆ ಮಾಡಿ ಫಾರ್ವರ್ಡ್ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಓಕೆ ಸ್ಟಾಪ್ ಗೇಟ್ ಡೌನ್ ಎಸ್ ಮೇಲ್ಗಡೆ
ಕೂತ್ಕೊಳ್ಳಿ ಮೇಲ್ಗಡೆ, ಫಾರ್ವರ್ಡ್ ಬೇಡ, ಮೇಲೆ ಕೂತ್ಕೊಳ್ಳಿ. ಓಕೆ ಮಾಡಿ, ಫಾರ್ವರ್ಡ್ ಮಾಡಿ, ಫಾರ್ವರ್ಡ್. ಓಕೆ ಸ್ಟಾಪ್ ಸ್ಟಾಪ್. ಸಿಗಡೆ ನೋಡಿ ಎಲ್ರು ಹೇಪ್ ಹೇಪ್. ನಾವು ಆ್ಯಕ್ಟಿವಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ರಿಟರ್ನ್ ರೆಸಾರ್ಟ್ಗೆ ಬಂದು. ಸೊ ನಾನು ರೆಕಾರ್ಡ್ ಮಾಡೋದು ಮಾಡ್ತೋಗಿತ್ತು. ಸೊ ಇಷ್ಟೆಲ್ಲ ಊಟ ಇತ್ತು, ಎಲ್ಲ ಅನ್ಲಿಮಿಟೆಡ್ಡು, ಚೆನ್ನಾಗಿ ತಿಂದ್ಕೊಂಡು ಸರಿಯಾಗಿ ಬರೆಸ್ತು ಚಿಕನ್ ಎಲ್ಲ. ಇವಾಗ ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ 120 ಕಿಲೋಮೀಟ್ರು, 2.5 ಗಂಟೆ ತೋರಿಸ್ತಾ ಇದೆ. 20 ಕಿಲೋಮೀಟ್ರ್ ಇದೆ. ಸೊ 2.5 ಗಂಟೆ. ಇವಾಗ ಸಂಜೆ ಆಗುತ್ತೆ, 6:30 7 ಗಂಟೆ ಗೋಕರ್ಣಕ್ಕೆ ರೀಚ್ ಆಗೋಕ್ಕೆ. ಗುಮ್ಮಂಗವೆ ಅಯ್ಯಪ್ಪ, ಯಾರೋ ಮಾಸ್ಕ್ ಹಾಕೊಂಡ್ಬಿಟ್ಟವನೆ. ಏಯ್ ಮೋಟೋ ಬ್ಲಾಗರಾ? ಮೋಟೋ ಬ್ಲಾಗರ್ ಅಲ್ಲ, ಮಾಸ್ಕ್ ಎಲ್ಲ ಹಾಕಿರೋದು. ಸೊ ಹೊಟ್ಟೆ ಅಂತೂ ಫುಲ್ಲು ಲೋಡ್ ಆಗಿದೆ. ಸರಿಯಾಗಿ ಊಟ ಮಾಡಿದ್ದು ರೆಸಾರ್ಟಲ್ಲೇ. ಒಳ್ಳೆ ನಿದ್ದೆ ಬರ್ತಾಯಿದೆ. ನಿದ್ದೆ ಮಾಡೋಕ್ಕೂ ಇಲ್ಲ, ಡ್ರೈವರ್ ಆಮೇಲೆ ನಿದ್ದೆ ಮಾಡಿಬಿಡ್ತಾನೆ. ನಾವು ನಿದ್ದೆ ಮಾಡಿಬಿಟ್ರೆ ಅದಕ್ಕೆ ಮುಚ್ಕೊಂಡು ಅವರೇ ಓಡಿಸ್ತಾರೆ. ಈಗ ನೋಡಿ, ನನಗೆ ಓಡಿಸು ನನಗೆ ಓಡಿಸು ಅಂತ ಹೇಳ್ತಾವೆ, ಬಟ್ ನಾನು ಓಡಿಸಲ್ಲ. ಇವಾಗ ನಾವು ಘಾಟ್ ಸೆಕ್ಷನಲ್ಲಿ ಇದ್ದೀವಿ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇದೆ. ಸೊ ಅವಾಗಿಂದ ಓವರ್ಟೇಕ್ ಮಾಡೋಕ್ಕೆ ಬಿಡ್ತಾ ಇಲ್ಲ ಈ ಲಾರಿ ಅವನು. ನೋಡೋಣ, ನಮ್ಮ ಹುಡುಗ ಓವರ್ಟೇಕ್ ಮಾಡ್ತಾನೆ ಇಲ್ಲ. ಫುಲ್ಲು ಘಾಟ್ ಸೆಕ್ಷನ್ ಏನು ಒಂಥರ ಇದ್ರ ಥರ ಇದೆಯಲ್ಲ, ಚರ್ಮಡಿ ಘಾಟಿಗೆ ಹೋಗ್ತೀವಲ್ಲ ಹಂಗಿದೆ. ಹಂಗಿಲ್ಲ ಮಗ. ಓಕೆ ಗಾಯ್ಸ್, ಗೋಕರ್ಣಗೆ ಇನ್ನೊಂದು 10 ಕಿಲೋಮೀಟರ್ ಇದೆ. ಒಂದು ಚಿಕ್ಕ ಬ್ರೇಕ್ ಅಂತ ಇಲ್ಲಿ ಇಳಿಸಿದ್ದಾರೆ. ಯಾವುದೋ ನದಿ ಹತ್ರ, ನದಿ ಹೆಸರು ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಫೈನಲಿ ಬಂದು ಗೋಕರ್ಣಕ್ಕೆ ಬಂದಿದ್ದೀವಿ. ಇಲ್ಲಿ ಬೀಚ್ ಪಕ್ಕದಲ್ಲೇ ನಾವು ಒಂದು ರೂಮ್ ಮಾಡಿದ್ದೀವಿ, ನೇಚರು ಹೋಮ್ ಸ್ಟೇ ಅಂತ. ಸೊ ಚೆನ್ನಾಗಿದೆ. ಸೊ ಅದಕ್ಕೆ 2 ರೂಮ್ ಬುಕ್ ಮಾಡಿದ್ದೀವಿ. ಸೊ ಇದೇನೆ ರೂಮು, ಫಸ್ಟ್ ಫ್ಲೋರಲ್ಲಿ. ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ನಮಗೆ ಡಿಸ್ಕೌಂಟ್ ಸಿಕ್ತು ಇದಕ್ಕೂ. ಈ ರೂಮ್ ಬಂದು ನಾವು 2 ರೂಮ್ ಬುಕ್ ಮಾಡಿದ್ದೀವಿ, ಒಂದು AC ಒಂದು ನಾನ್ AC. ನಮಗೆ ಬಿದ್ದಿದ್ದು 1500 ಅಷ್ಟೇ. ಸೊ ನೋಡಿ, ಚೌಕಾಸಿ ಮಾಡಿದ್ರೆ ಹೆಂಗೆ ಬೇಕಾದರೆ ವರ್ಕೌಟ್ ಆಗುತ್ತೆ. ಮತ್ತು ವೀಕ್ ಡೇಸಲ್ಲಿ ಬಂದರೆ ಇಷ್ಟು ಚೀಪಾಗಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಲಾಸ್ಟ್ 2 ಇಯರ್ಸಲ್ಲಿ ನಾನು ಒಂದು ಸಲ ಬಂದಿದ್ದೆ, 3000 ಕಮ್ಮಿ ನನಗೆ ಸಿಕ್ಕಿರಲಿಲ್ಲ. ಇವಾಗ ಇಷ್ಟು ಕಮ್ಮಿ ಸಿಕ್ಕಿದೆ. ಸೊ ನೋಡೋಣ, ಮೇಲೆ ಹೋಗಿ ಆಮೇಲೆ ರೂಮ್ ತೋರಿಸ್ತೀನಿ. ಇವಾಗ ಗೋಕರ್ಣಕ್ಕೆ ಹೋಗಿ ಊಟ ಮಾಡಿಕೊಂಡು ಒಂದು ಹಂಗೆ ಬೀಚಲ್ಲಿ ಒಂದು ವಾಕ್ ಮಾಡ್ಕೊಂಡು ಬರೋದು. ಹೋಗ್ತಾ ಇದ್ದೀನಿ ಗೋಕರ್ಣ ರೋಡಲ್ಲಿ. ಸೊ ಊಟ ಮಾಡೋಣ ಅಂತ. ಇದು ಊಟ ಮಾಡಿಕೊಂಡು ಒಂದಷ್ಟು ಹೊತ್ತು ಬೀಚಲ್ಲಿ ಒಂದಷ್ಟು ವಾಕಿಂಗ್ ಮಾಡಿ ಹೋಗೋಣ ಅಂತ. ಬಟ್ ನಾನು ಲಾಸ್ಟ್ ಟೈಮ್ ಬಂದಿದ್ದು ಆಲ್ಮೋಸ್ಟು 1.5 ಇಯರ್ ಬ್ಯಾಕ್ ನಾನು ಬಂದಿದ್ದೆ. ಆವಾಗ ನಾನು ವೀಕೆಂಡಲ್ಲಿ ಬಂದಿದ್ದೆ. ಸಿಕ್ಕಾಪಟ್ಟೆ ಜನ ಇದ್ರು. ಬಟ್ ಇವಾಗ ವೀಕ್ ಡೇ ಆಗಿರೋದ್ರಿಂದ ಫುಲ್ಲು ಖಾಲಿ ಇದೆ, ಒಂಥರ ಪೀಸ್ ಆಗಿದೆ, ಪರವಾಗಿಲ್ಲ. ಹೋಟೆಲ್ಸ್ ಏನು ಅಷ್ಟೊಂದು ಜನ ಇಲ್ಲ. ನಾಳೆ ವೀಕೆಂಡ್ ಆಗಿರೋದ್ರಿಂದ ಬೆಳಗ್ಗೆನಾದರೂ ಜನ ಜಾಸ್ತಿ ಆಗ್ತಾರೋ ನೋಡಬೇಕು. ಇವಾಗ ಹೋಟೆಲ್ ದುರ್ಗಮ್ಮದಲ್ಲಿ ಒಂದು 2 ಮೀಲ್ಸು, ಒಂದು ಎಗ್ ರೈಸು, ಒಂದು ದೋಸೆಗಳು ತಿನ್ಕೊಂಡು ಇವಾಗ ರೂಮ್ಗೆ ಹೋಗಿ ಪಾಚ್ಕೊಳ್ಳೋದೇ ಕೆಲಸ. ಸೊ ರೂಮ್ಗೆ ಹೋಗಿ ಪಾಚ್ಕೊಳ್ಳೋಣ. ಮುಗೀತು, ಊಟ ಮುಗೀತು, ಎಲ್ಲ ಮುಗೀತು. ಇವಾಗ ರೂಮಿಗೆ ಬಂದಿದ್ದೀವಿ. ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಇದ್ದು ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾ ಇರಬೇಕು. ಸೊ ಎಲ್ಲರಿಗೂ ಗುಡ್ ನೈಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ.